ಜನ್ಮಭೂಮಿ ತೀರ್ಥ ಟ್ರಸ್ಟ್ ಮಾಡಿ ಅದನ್ನು ಇವರು ಸೇರಿಸಿದರು. ಇವತ್ತೆಲ್ಲ ಏನೇನು ಮಾಡಿದ್ದಾರೆ, ಇವತ್ತು ಚಪ್ಪತ್ರಾಯ್ ಆಗಿರ್ಬೋದು, ಗೋಪಾಲರಾವ್ ಆಗಿರ್ಬೋದು, ಗೋವಿಂದ ರಾವ್ ಆಗಿರ್ಬೋದು, ಅಥವಾ ಮಹಂತ ಅನೇಕ ಸ್ವಾಮೀಜಿಗಳಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನೊಂದು ಅನಿಲ್ ಮಿಶ್ರಾ ಆಗಿರ್ಬೋದು, ಇನ್ನು ಟಿನ್ನು ಯಾದವ್ ಡ್ರೈವರ್, ಇವರು ಹೇಳಾರ್ದು ಮಾಡ್ಲಿಕ್ಕೆ ಸಾಧ್ಯದನ ಅನ್ನುವಂಥ ಮಾತು. ಅಂದ್ರೆ ಟಿನ್ನು ಯಾದವ್ ಇವರು ಏನಪ್ಪ ಅಂತಂದ್ರೆ ಈ ಬನ್ಸಾಲ್ ಅಂದ್ರೆ ಚಂಪತ್ರಾಯ್ ಬನ್ಸಾಲ್ರ ಡ್ರೈವರು, ಇದೆಲ್ಲ ಸಾಕ್ಷಿಯಾಗಿದ್ದಂಥವ್ರು, ಇವರೆಲ್ಲ ಕೂಡಿ ಮಾಡಿದಂಥದ್ದು. ಇದರಿಂದ ಇದ್ದಂಥವ್ರು ಮೋದಿಯವರು. ಇಷ್ಟು ದೊಡ್ಡ ಪ್ರಮಾಣದ ಹಣ ದರೋಡೆ ಆಗಿದೆ ಅಂದ್ರೆ ಅದು ಹೋಯ್ತು ಎಲ್ಲೇ, ಯಾರು ಒಯ್ದರು, ಎಲ್ಲರದು. ಅದರಲ್ಲೂ ಈ ಎಲ್ಲ ಏನು ಟ್ರಸ್ಟ್ಗಳಿದ್ದಾರೆ ಇವ್ರ ಸಂಬಂಧಿಕರು ಅಥವಾ ಆತ್ಮೀಯರು ಇವರು ಜನ ಹೇಳಿದ್ದಾರೆ, ಅವರು ಮಾಡಿದ್ದನ್ನೆಲ್ಲ. ಯಾವ ರಾಮನಿಂದ ಇವರು ಇವತ್ತು ಒಂದು ಎತ್ತರ ಸ್ಥಾನಕ್ಕೆ ಹೋಗಿದ್ರು, ಅದೇ ರಾಮ ಮಂದಿರದ ರಾಮನ ಆಭರಣಗಳನ್ನು, ರಾಮನ ಕಾಣಿಕೆಗಳನ್ನು, ರಾಮನ ಚಡಾವ ಅಂದರೆ ಭಕ್ತಿಯಿಂದ ಸಲ್ಲಿಸುವಂಥ ಅನೇಕ ಬಂಗಾರದ ಆಭರಣಗಳನ್ನು, ಮತ್ತಿನ್ನೇನು ಏನೇನು. ಮತ್ತು ಅದೇ ಕಾಲಕ್ಕೆ ಈ ಕದಿಯುವ ಸಂದರ್ಭದಲ್ಲಿ CCTV ಎಲ್ಲಿ ಇವೆಲ್ಲ ಬರದಾರ್ದಂಗೆ ನೋಡ್ಕೊಳ್ಳುವಂಥ, ಇಲ್ಲಿ ಲೆಕ್ಕಪತ್ರ ಮಾಡೋರು ಅವರೇ, ಎಲ್ಲ ಮಾಡೋರು ಅವರೇ ಅಂದಾಗ ಅವರೇ ಕಾರಣರು. ಇದಕ್ಕೆ ಮೋದಿಯವ್ರ ಕಾರಣ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಕೈಲಿದ್ರೆ ಇದು ಆಗ್ತಾ ಇರಲಿಲ್ಲ, ರಾಮಗ ಕೆಟ್ಟ ಹೆಸರು ಬರ್ತಾ ಇರಲಿಲ್ಲ. ಇವತ್ತು ಇವರೆಲ್ಲರೂ ಕೂಡ ರಾಮನ ಹೆಸರನ್ನು ಕೆಡಿಸಿದ್ರು ಅನ್ನುವಂಥ ಗಂಭೀರವಾದ ಆರೋಪವನ್ನು ಸುಬ್ರಹ್ಮಣ್ಯ ಸ್ವಾಮಿಯವರು, ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರು ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಎಲ್ಲರೂ ಏನಪ್ಪ ಅಂತ ತಲೆ ತೆಗೆಸುವಂಥ ವಿಷಯ ಅಂತೇಳಿ ಇದು ಒಂದು ಕಡೆಗೆ ನಡೀತಾ ಇದ್ದಾರೆ. ಇನ್ನೊಂದು ಕಡೆಗೆ ಇದರ ರಾಮ ಮಂದಿರದ ಈ ಹಣದ ದರೋಡೆ ಪ್ರಚಾರ ಇಡೀ ದೇಶ ತುಂಬ ಪ್ರತಿಯೊಬ್ಬರಿಗೆ ಮುಟ್ತಾ ಇದೆ. ಇವತ್ತು ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಏನಪ್ಪ ಇದು ರಾಮನ ಹೆಸರಿನ ಏನು ಮಾಡಿದ್ರು ಇವರು ಅಂತೇಳಿ. ಯಾಕಂದ್ರೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಬಂದಂಥದ್ದು ಅನೇಕ ಮಹಂತರು, ಅನೇಕ ಸ್ವಾಮೀಜಿಗಳು, ಅನೇಕ ಗುರುಗಳು, ಅನೇಕ ಈ ಖರ ಸೇವಕರು ತಮ್ಮ ಒಂದು ಏನಪ್ಪ ಇಡೀ ಜೀವನವನ್ನು ಅದಕ್ಕೆ ಮುಳುಗಿಬಿಟ್ಟಂಥವ್ರು, ಅನೇಕ ಖರ ಸೇವಕರು ತಮ್ಮ ಜೀವವನ್ನು ಸಹಿತ ಕಳ್ಕೊಂಡಂಥವ್ರು. ಇಂಥ ರಾಮ ಮಂದಿರ ನಿರ್ಮಾಣದ ವ್ಯವಹಾರದಲ್ಲೇ ಅವು ವ್ಯವಹಾರ ಆಗಿದ್ದು, ಭೂಮಿಯ ಗೋಟಾರ ಆಗಿದ್ದು, ಕಡಿಮೆ ರೇಟದ ದರದ ಭೂಮಿಯನ್ನು ಹೆಚ್ಚಿನ ರೇಟಿಗೆ ಭರಿಸ್ಕೊಂಡಿದ್ದು, ಇವೆಲ್ಲವೂ ಇವತ್ತು